ಆರ್ಸಿಬಿ ಕಾಲ್ತುಳಿತ ದುರಂತಕ್ಕೆ ಬಿಜೆಪಿ ಪ್ರಚೋದನೆಯೇ ಕಾರಣ. ಅಮಾಯಕರ ಜನರನ್ನ ಪ್ರಚೋದಿಸುವ ಕೆಲಸ ಮಾಡುತ್ತೆ ಬಿಜೆಪಿ. ಆಗುವ ಅನಾಹುತಗಳಿಂದ ಲಾಭ ಪಡೆದುಕೊಳ್ಳಲು ಸಂಚು ರೂಪಿಸುವುದು. ಆರ್ಸಿಬಿ ಕಾಲ್ತುಳಿತ ದುರಂತಕ್ಕೆ ಬಿಜೆಪಿ ಪ್ರಚೋದನೆಯೇ ಕಾರಣ. ಅಮಾಯಕ ಜನರನ್ನ ಪ್ರಚೋದಿಸುವ ಕೆಲಸವನ್ನ ಮಾಡ್ತಾ ಇದೆ ಬಿಜೆಪಿ. ಆಗುವ ಅನಾಹುತಗಳಿಂದ ಲಾಭವನ್ನ ಪಡೆಯಲು ಸಂಚು ರೂಪಿಸಿರುವುದು ಬಿಜೆಪಿಯ ಚುನಾವಣಾ ರಾಜಕೀಯದ ಕಾರ್ಯಕ್ರಮ. ಇದರ ಭಾಗವೇ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದ ಘಟನೆಗಳು ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರ ಸ್ಫೋಟಕ ಆರೋಪ ಇದು. ಆರ್ಸಿಬಿ ಗೆಲುವಿನ ವೇಳೆ ಸರ್ಕಾರದ ಮುಂಜಾಗ್ರತಾ ಕ್ರಮವನ್ನ ವಿರೋಧಿಸಿತ್ತು. ಜನರನ್ನ ಸರ್ಕಾರದ ವಿರುದ್ಧ ಪ್ರಚೋದಿಸಿತ್ತು ಬಿಜೆಪಿ ಹಾಗೂ ಜೆಡಿಎಸ್. ಆದರೆ ಈಗ ಬಿಜೆಪಿ ಜೆಡಿಎಸ್ನಿಂದ ರಾಜ್ಯದಾದ್ಯಂತ ಹೋರಾಟದ ಘೋಷಣೆ. ಬಿಜೆಪಿಗರು ಇಂತಹ ಕೀಳು ಮಟ್ಟದ ರಾಜಕೀಯವನ್ನು ನಿಲ್ಲಿಸಬೇಕು. ಬಿಜೆಪಿಗರು ಮಾಡಬೇಕಾದ ಹೋರಾಟ ಇದಲ್ಲ. ಐಸಿಸಿಯ ಅಧ್ಯಕ್ಷ ಜೈಶಾ ವಿರುದ್ಧ ಬಿಜೆಪಿ ಹೋರಾಟ ಮಾಡಬೇಕು. ಜೈಶಾರಿಂದ ಮೃತರ ಕುಟುಂಬಕ್ಕೆ ತಲಾ 5 ಕೋಟಿ ಪರಿಹಾರವನ್ನ ಕೊಡಿಸಬೇಕು. ಬಿಸಿಸಿಐ ಮತ್ತು ಐಸಿಸಿ ಈಗ ಬಾಯಿ ಮುಚ್ಚಿಕೊಂಡಿರುವುದು ಯಾಕೆ? ಲಾಭ ಮಾತ್ರ ಬೇಕು, ಪರಿಹಾರ ಬೇಡವಾ? ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರು ಮಾತುಗಳನ್ನ ಆಡಿದ್ದಾರೆ. ಏನು ಮಾತುಗಳನ್ನ ಆಡಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ, ಆರ್ಸಿಬಿಯ ದುರಂತಕ್ಕೆ, ಕಾಲ್ತುಳಿತ ದುರಂತಕ್ಕೆ ಬಿಜೆಪಿ ಪ್ರಚೋದನೆ ಕಾರಣವಾಯಿತು ಅಂತ ಹೇಳ್ತಾ ಇದ್ದಾರೆ. ಅಮಾಯಕರ ಜನರನ್ನ ಪ್ರಚೋದಿಸುವ ಕೆಲಸ ಬಿಜೆಪಿ ಮಾಡ್ತಾ ಇದೆ ಎನ್ನುವಂತಹ ವಿಚಾರವನ್ನ ಬಿಕೆ ಹರಿಪ್ರಸಾದ್ ಅವರು ಮಾತನಾಡ್ತಾ ಇದ್ದಾರೆ. ಎಸ್, ಬಿಕೆ ಹರಿಪ್ರಸಾದ್ ಅವರ ಒಂದಿಷ್ಟು ಮಾತನ್ನ ಈಗ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ, ಹೇಳ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ ಚುನಾವಣಾ ರಾಜಕೀಯ ಕಾರ್ಯಕ್ರಮವನ್ನ ನಿಲ್ಲಿಸಬೇಕು. ಇದರ ಭಾಗವೇ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದಂತಹ ಘಟನೆ ಎನ್ನುವಂಥದ್ದು. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಅವರು ಬಿಜೆಪಿ ಅವರು ಮಾತನಾಡಿದ್ರೋ, ಪ್ರಚೋದನೆ ಕೊಟ್ರೋ ಕೊಟ್ಟಿಲ್ವೋ ಸೆಕೆಂಡರಿ. ಆರ್ಸಿಬಿ ಏನ್ ಕಪ್ಪು ಹೊಡೆದ ನಂತರ ಮರ್ದಿನನೇ, ಅದರ ಆದ ನಂತರವೇ ನೆಕ್ಸ್ಟ್ ಡೇನೇ ಮಾಡಿ ಅಂತ ಬಿಜೆಪಿ ಹೇಳಿತ್ತಾ? ಇಲ್ಲ, ಹೇಳಿರಲಿಲ್ಲ. ಯಾವುದೇ ವ್ಯವಸ್ಥೆಯನ್ನ ಮಾಡದೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಮಾಡಿ ಅಂತ ಬಿಜೆಪಿ ಹೇಳಿತ್ತಾ? ಹೇಳಿಲ್ಲ. ಸುಸಜ್ಜಿತವಾದ ವ್ಯವಸ್ಥೆಯನ್ನ ಇಟ್ಟುಕೊಳ್ಳದೆ ಕಾರ್ಯಕ್ರಮವನ್ನ ಮಾಡಿ ಅಂತ ಬಿಜೆಪಿ ಕೇಳಿತ್ತಾ? ಕೇಳಿಲ್ಲ. ಆಂಬ್ಯುಲೆನ್ಸ್ ಕೂಡ ನಿಲ್ಲಿಸದೆ ವಿಧಾನಸೌಧದ ಮುಂದೆ ಆಟಗಾರರಿಗೆ ಸನ್ಮಾನ ಮಾಡಿ ಅಂತ ಬಿಜೆಪಿ ಕೇಳಿತ್ತಾ? ಕೇಳಿಲ್ಲ. ಇದು ಬಿಜೆಪಿ ತಪ್ಪು ಹೇಗಾಗುತ್ತೆ? ಬಿಜೆಪಿ ಎಲ್ಲಿ ಪ್ರಚೋದನೆಯನ್ನ ಮಾಡ್ತು? ವಿಜಯೋತ್ಸವ ನಡೆಯೋದಿಲ್ಲ ಅಂತ ಹೇಳಿದ ತಕ್ಷಣ ಬಿಜೆಪಿಯ ಒಂದಿಷ್ಟು ನಾಯಕರುಗಳು ಟ್ವೀಟ್ ಮಾಡಿದ್ರು, ಯಾಕೆ ನಡೆಯೋದಿಲ್ಲ ಅಂತ ಹೇಳಿ. ಅದು ಸತ್ಯ ಬಿಕೆ ಹರಿಪ್ರಸಾದ್ ಅವರೇ. ಆದರೆ ಮುಂಜಾಗ್ರತೆಯನ್ನ ವಹಿಸದೆ ಕಾಂಗ್ರೆಸ್ನವರು ಈ ಒಂದು ವಿಜಯೋತ್ಸವವನ್ನ ಮಾಡಿ ಅಂತ ಬಿಜೆಪಿ ಎಲ್ಲೂ ಹೇಳಿಲ್ಲ. ಆರ್ಸಿಬಿ ಗೆಲುವಿನ ವೇಳೆ ಸರ್ಕಾರದ ಮುಂಜಾಗ್ರತಾ ಕ್ರಮಗಳನ್ನೇ ವಿರೋಧಿಸಿತ್ತು ಎನ್ನುವಂತಹ ನಿಮ್ಮ ಮಾತು ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಬಿಜೆಪಿಯಲ್ಲಿ ಯಾರು ಆ ಮಾತನ್ನ ಹೇಳಿದ್ರು ಅಂತ ಹೇಳಿ. ಜನಸಾಮಾನ್ಯರೇ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡ್ತಾರೆ. ಮುಂಜಾಗ್ರತಾ ಕ್ರಮವನ್ನ ಪ್ರಶ್ನೆ ಮಾಡಿದ ಯಾರು?
ಮುಂಜಾಗ್ರತಾ ಕ್ರಮ ಸರಿ ಇಲ್ಲ ಅಂತ ಹೇಳಿದ ಬಿಜೆಪಿಗರ ಯಾರ ಕಾರಣದಿಂದ ಈ ಒಂದು ಘಟನೆ ನಡೆದಿದೆ ನೀವೇ ಯೋಚನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.